ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಶುಭೋದಯವು. ಇದರೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ಆತನ ಪ್ರಜೆಗಳು ಎಂಬ ಶೀರ್ಷಿಕೆಯಲ್ಲಿ ಈ ದಿನದಲ್ಲಿ ಸಂತೋಷದ ನಿಮಿತ್ತ ಕ್ರಿಸ್ತನ ಪ್ರೀತಿಯಲ್ಲಿ ಆನಂದಿಸುವವರು ಎಂಬ ಅಂಶದ ಮೇಲೆ ಕ್ಲುಪ್ತವಾಗಿ ವಾಕ್ಯ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ಕೀರ್ತನೆಗಳ ಪುಸ್ತಕದಲ್ಲಿ 144ನೇ ಕೀರ್ತನೆಯ 15ನೇ ವಚನ ಭಾಗವು ಹೀಗೆ ಬರೆದಿದೆ: ಇಂಥ ಸುಸ್ಥಿತಿಯಲ್ಲಿರುವ ಜನರು ಧನ್ಯರು, ಯಾರಿಗೆ ಯೆಹೋವನು ದೇವರಾಗಿರುತ್ತಾನೋ ಅವರು ಭಾಗ್ಯವಂತರು ಎಂದು ಬರೆಯಲ್ಪಟ್ಟಿದೆ. ದಾವೀದನು ಬರೆದಿರುವ ಕೀರ್ತನಾ ಸಂಗ್ರಹದ ಒಂದು ಮಾತು. ಈ ವಚನದಲ್ಲಿ ಗಮನಿಸಬಹುದಾದಂತ ಎರಡು ಮುಖ್ಯವಾದ ಶಬ್ದಗಳು ಧನ್ಯರು ಮತ್ತು ಭಾಗ್ಯವಂತರು ಎಂಬುವಂತವುಗಳು. ದಾವೀದನ ಒಂದು ಕೋರಿಕೆ ಅಥವಾ ಮನವಿ ಕರ್ತನ ಸನ್ನಿಧಿಯಲ್ಲಿ ಏನಾಗಿತ್ತು ಎಂದು ನೋಡಿಕೊಳ್ಳುವುದಾದರೆ, ತನ್ನ ಪ್ರಜೆಗಳೆಲ್ಲರೂ ಯಾವುದೇ ರೀತಿಯ ಬಾಧೆಗಳು ತೊಂದರೆಗಳೂ ಇಲ್ಲದೆ ಒಂದು ಸಂತೃಪ್ತಿಯಾದ ಜೀವಿತದಲ್ಲಿ ಜೀವಿಸಬೇಕೆಂಬುದು ದಾವೀದನ ಮನವಿ. ಆತನ ಸಮಯಗಳಲ್ಲಿ ಗಮನಿಸುವ ಹಾಗೆ ಈ ಸಂತೃಪ್ತಿಯ ಜೀವಿತವು ಯಾವುದೇ ರೀತಿಯ ಸ್ಥಿರತೆಯಿಂದಲ್ಲದೆ, ಅಭಿವೃದ್ಧಿಗಾಗಿ ಕಷ್ಟಪಡದೆ ಅಥವಾ ಅದಕ್ಕಾಗಿ ಶ್ರಮಿಸದೆ ಹೊರತು ಬರುವುದಿಲ್ಲವಷ್ಟೇ. ಯಾಕೆಂದರೆ ಅಭಿವೃದ್ಧಿ ಎನ್ನುವಂಥದ್ದು ಯಾವಾಗಲೂ ಸ್ವತಃವಾಗಿ ಬರುವಂಥದ್ದಲ್ಲ. ಇದಕ್ಕಾಗಿ ಎಷ್ಟೇ ಯೋಜನೆಗಳನ್ನು ಹಾಕಿದರೂ ಸರಿಯೇ, ಗುರಿಗಳನ್ನು ಮುಟ್ಟಲು ಅಥವಾ ಸಾಧಿಸಲು ಸಮಯಗಳು ಬೇಕಾಗುತ್ತವೆ. ಹಾಕುವಂತಹ ಯೋಜನೆಗಳ ನಡುವೆ ದೇವರ ಇರುವಿಕೆಯು ಪ್ರಾಮುಖ್ಯವಷ್ಟೇ. ಹೇಗೆಂದರೆ ಸಮಾಧಾನವು ಅನ್ನುವಂಥದ್ದು ದೇವರ ಬಳಿಯಲ್ಲಿಯೇ ಇದೆ. ಉದಾಹರಣೆಗೆ 2 ಪೂರ್ವಕಾಲ ವೃತ್ತಾಂತ ಪುಸ್ತಕದ 14ನೇ ಅಧ್ಯಾಯದಲ್ಲಿ ಗಮನಿಸುವ ಪ್ರಕಾರವಾಗಿ ರಾಜನಾದ ಆಸನ ಸಮಯಗಳಲ್ಲಿ ದೇಶದಲ್ಲಿ 10 ವರ್ಷ ಸಮಾಧಾನವು ನೆಲೆಯಾಗಿತ್ತು ಎಂದು ಓದುತ್ತೇವಲ್ಲ. ಕಾರಣ ತನ್ನೆಲ್ಲ ಯೋಜನೆಗಳ ನಡುವೆಯೂ ಕರ್ತನಿಗೆ ಪ್ರಥಮ ಸ್ಥಾನ ಕೊಟ್ಟನಷ್ಟೇ. ಧನ್ಯತೆಯ ಭಾಗ್ಯವಂತರ ಸ್ಥಾನದಲ್ಲಿ ಕಾಣಬರುತ್ತಾ ಇದ್ದಾನಷ್ಟೇ. ಧರ್ಮೋಪದೇಶ ಕಾಂಡ ಪುಸ್ತಕದ 28ನೇ ಅಧ್ಯಾಯದ 3ನೇ ವಚನವು ಹೀಗೆ ಬರೆಯಲ್ಪಟ್ಟಿದೆ: ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು ಎಂಬುದಾಗಿ. ಧನ್ಯತೆಯ ಸ್ಥಾನದಲ್ಲಿ ಅಥವಾ ಭಾಗ್ಯವಂತರ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಉತ್ತಮ ಉದಾಹರಣೆ ಎಂದರೆ ಆದಿಕಾಂಡ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ 1-3 ವಚನಗಳ ನಡುವೆ ಓದುವಾಗ, ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು ಎಂದು ಬರೆದದೆಯಲ್ಲ. ಅಬ್ರಾಮನು ಕರ್ತನ ಮಾತುಗಳಿಗೆ ವಿಧೇಯನಾಗುತ್ತಿದ್ದಾನೆ, ಆಶೀರ್ವದಿಸಲ್ಪಡುವನಾಗುತ್ತಿದ್ದಾನೆ. ಆತನ ಹೆಸರು ಪ್ರಖ್ಯಾತಿಗೆ ಬರುತ್ತಿದೆ. ಆತನು ಹರಸುವನಾಗುತ್ತಿದ್ದಾನೆ. ಆತನ ಮೂಲಕ ಆತನ ಕುಲದವರು ಆಶೀರ್ವದಿಸಲ್ಪಡುವರಾಗುತ್ತಿದ್ದಾರೆ ಎನ್ನುವಂಥದ್ದನ್ನ ಧನ್ಯರ ಸ್ಥಾನದಲ್ಲಿ ಕಾಣಲ್ಪಡುತ್ತಾ ಇದೆಯಲ್ಲ. ಅನೇಕ ಬಾರಿ ಈ ವಚನ ಭಾಗಗಳನ್ನು ಓದಿದ್ದೇವೆ. ಸರಿ, ಈ ವಿಶ್ವಾಸಿ ಜೀವಿತದಲ್ಲಿ, ಈ ಲೋಕ ಪ್ರಯಾಣದಲ್ಲಿ ಯಾವುದೇ ಪರಿಸ್ಥಿತಿ ಇರಲಿ, ಕರ್ತನ ಸಾನ್ನಿಧ್ಯವಿರುವುದಾದರೆ ನಾವು ಧನ್ಯರು ಅಥವಾ ಭಾಗ್ಯವಂತರೇ. ಸರಿ, ಕೀರ್ತನೆಗಳ ಪುಸ್ತಕದಲ್ಲಿ 33ನೇ ಕೀರ್ತನೆಯ 5ನೇ ವಚನವು, ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು, ಭೂಲೋಕವೆಲ್ಲ ಆತನ ಕೃಪೆಯಿಂದ ತುಂಬಿದೆ ಎಂದು ಬರೆದಿದೆ. 146ನೇ ಕೀರ್ತನೆಯ 5ನೇ ವಚನವು, ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಜ್ಞಾನೋಕ್ತಿಗಳು 16:20. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು, ಯೆಹೋವನಲ್ಲಿ ಭರವಸೆ ಬಿಡುವವನು ಭಾಗ್ಯವಂತನು ಎಂಬುದಾಗಿ ಬರೆದೆಯಲ್ಲ. ಹೀಗೆ ಧನ್ಯತೆಯ ಅಥವಾ ಭಾಗ್ಯವಂತರ ಸ್ಥಾನದಲ್ಲಿ ಕಾಣಬರುವವರು ಸಂತೋಷದ ನಿಮಿತ್ತ ಕ್ರಿಸ್ತನ ಪ್ರೀತಿಯಲ್ಲಿ ಆನಂದಿಸುವವರಾಗುವರು. ಪ್ರಾರ್ಥನೆ ಮಾಡುವವರಾಗೋಣವೇ? ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 990-260-6453.
ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.